5ನೇ ತರಗತಿ ಗಣಿತ ಅಧ್ಯಾಯ 7 ಕಾಲ. 24 ಗಂಟೆ ಗಡಿಯಾರದ ಸಮಯವನ್ನು 12 ಗಂಟೆ ಗಡಿಯಾರದ ಸಮಯಕ್ಕೆ ಪರಿವರ್ತಿಸುವುದು. ಅಂದರೆ ನೀವು ಕೆಲವೊಂದು ಕಡೆ ಈ ಟ್ರೈನಲ್ಲಿ ಅಲ್ಲೆಲ್ಲ ಟೈಮ್ ಹಾಕಿರ್ತಾರಲ್ವಾ, ಅಲ್ಲಿ 22 ಗಂಟೆ 3 ಅಂತ ಎಲ್ಲ ಹಾಕಿರ್ತಾರಲ್ವಾ, ಅದು ಹೆಂಗೆ ಅಂತ ನೀವು ಅದನ್ನು 12 ಗಂಟೆಗೆ ನಾವು ಯಾವ ರೀತಿ ಬದಲಾಯಿಸೋದು ಅನ್ನೋದನ್ನು ನಾವು ಈ ಚಟುವಟಿಕೆಯ ಮೂಲಕ ನಾವೀಗ ತಿಳಿತೀವಿ. ಸರೋಜಿನಿಯು ಊರಿಗೆ ಹೋಗಲು ಅಣ್ಣನ ಜೊತೆ ರೈಲು ನಿಲ್ದಾಣಕ್ಕೆ ಬಂದಳು. ರೈಲಿನ ವೇಳಾಪಟ್ಟಿಯಲ್ಲಿ ರೈಲು ಹೊರಡುವ ವೇಳೆ 22 ಗಂಟೆ 5 ಎಂದು ಬರೆದಿತ್ತು. ರೈಲು ಹತ್ತಿ ಕುಳಿತಳು. ರೈಲು ಹೊರಟಿತು. ಸರೋಜಿನಿಯು ಅಣ್ಣನ ಗಡಿಯಾರದಲ್ಲಿ ಸಮಯವನ್ನು ಗಮನಿಸಿದಳು. 10 ಗಂಟೆ 5 ನಿಮಿಷ ಗಂಟೆ ತೋರಿಸುತ್ತಿತ್ತು. ಇದು ಹೇಗೆ? ವೇಳಾಪಟ್ಟಿಯಲ್ಲಿ ರೈಲು ಹೊರಡುವ ವೇಳೆ 22 ಗಂಟೆ 5 ಎಂದಿತ್ತು. ಗಡಿಯಾರದಲ್ಲಿ 10 ಗಂಟೆ 5 ಎಂದು ತೋರಿಸುತ್ತಿತ್ತು. ಗಡಿಯಾರದಲ್ಲಿ ಇರುವುದು 1 ರಿಂದ 12 ಗಂಟೆ ಮಾತ್ರ. 22 ಗಂಟೆ 5 ಗಂಟೆಯನ್ನು ಲೆಕ್ಕ ಹಾಕುವುದು ಹೇಗೆ? ಈ ಪ್ರಶ್ನೆಗಳು ಅವಳನ್ನು ಕಾಡತೊಡಗಿದವು. ಒಂದು ದಿನಕ್ಕೆ 24 ಗಂಟೆಗಳಲ್ಲವೇ? ಆದ್ದರಿಂದಲೇ ರೈಲು ಮತ್ತು ವಿಮಾನಗಳ ವೇಳಾಪಟ್ಟಿಯನ್ನು ಈ ರೀತಿ 0 ಇಂದ 24 ಗಂಟೆಗಳ ಮಾದರಿಯಲ್ಲಿ ನಮೂದಿಸಿರುತ್ತಾರೆ. 0 ಇಂದ 24 ಗಂಟೆಗಳನ್ನು ಗಡಿಯಾರದಲ್ಲಿ ನಮೂದಿಸಿ ತೋರಿಸಬಹುದು. ಅಂದರೆ 12 ಗಂಟೆ ಇರುತ್ತಲ್ವಾ, 12 ಗಂಟೆ ಆದಮೇಲೆ ನಾವು 1 ಗಂಟೆ ಅಂತ ಕೌಂಟ್ ಮಾಡ್ತೀವಿ. ಅವರು 1 ಗಂಟೆ ಅಂತ ಕೌಂಟ್ ಮಾಡಲ್ಲ. 12 ಆದಮೇಲೆ 13, 14, 15 ಆ ರೀತಿ 24 ಗಂಟೆಗಳ ಕಾಲ ಟೈಮನ್ನು ಕೌಂಟ್ ಮಾಡ್ತಾರೆ. ಇಲ್ಲಿದೆ ನೋಡಿ 24 ಗಂಟೆಗಳ ಗಡಿಯಾರ. ಇಲ್ಲಿದೆ ನೋಡಿ 24 ಗಂಟೆಗಳ ಗಡಿಯಾರ. ಇದು ನಮ್ಮ ಗಡಿಯಾರದಲ್ಲಿ ಇರುವಂತಹ 12 ಗಂಟೆಯ ಗಡಿಯಾರ. ಇದು 24 ಗಂಟೆಯ ಗಡಿಯಾರ. ಇದು 0 1 ರಿಂದ ಶುರುವಾಗಿ 24 ಗಂಟೆವರೆಗೂ ಇರುತ್ತೆ. 24 ಗಂಟೆವರೆಗೂ ಇರುತ್ತೆ. ನಾವು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ 12 ಗಂಟೆಯ ಗಡಿಯಾರಗಳು ಇರುತ್ತೆ. ಇದಿಷ್ಟು ಪೂರ್ವಾಹ್ನ, ಇದಿಷ್ಟು ಅಪರಾಹ್ನ. ರಾತ್ರಿ 12 ರಿಂದ ಮಧ್ಯಾಹ್ನ 12ರವರೆಗೆ ಪೂರ್ವಾಹ್ನ. ಮಧ್ಯಾಹ್ನ 12 ರಿಂದ ರಾತ್ರಿ 12ರವರೆಗೆ ಅಪರಾಹ್ನ. ಇದನ್ನು PM ಅಂತ ಕರಿತೀವಿ. ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆವರೆಗೂ AM, ಬೆಳಿಗ್ಗೆ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ PM. ಈ ಗಡಿಯಾರದಲ್ಲಿ ದಿನದ 24 ಗಂಟೆಗಳನ್ನು ತೋರಿಸಲಾಗಿದೆ. ಇಲ್ಲಿ ದಿನದ 24 ಗಂಟೆಗಳನ್ನು 2 ಸಮಭಾಗಗಳಾಗಿ ಮಾಡಲಾಗಿದೆ. 0 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಒಂದು ಸಮಭಾಗ, ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 24 ಗಂಟೆ ಮಧ್ಯರಾತ್ರಿ ಗಂಟೆವರೆಗೆ ಇನ್ನೊಂದು ಸಮಭಾಗ. ಮಧ್ಯರಾತ್ರಿ 0 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅವಧಿಯನ್ನು ಪೂರ್ವಾಹ್ನ, ಆಂಟಿಮೆರಿಡಿಯಮ್ ಎನ್ನುವರು. ಇದನ್ನು ಸಂಕ್ಷಿಪ್ತವಾಗಿ AM ಎಂದು ಸೂಚಿಸುವರು. ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ಅವಧಿಯನ್ನು ಅಪರಾಹ್ನ, ಪೋಸ್ಟ್ ಮೆರಿಡಿಯಮ್ ಎನ್ನುವರು. ಇದನ್ನು ಸಂಕ್ಷಿಪ್ತವಾಗಿ PM ಎಂದು ಸೂಚಿಸುವರು. 24 ಗಂಟೆ ಗಡಿಯಾರದ ಸಮಯವನ್ನು 12 ಗಂಟೆ ಗಡಿಯಾರದ ಸಮಯಕ್ಕೆ ಬದಲಾಯಿಸುವುದು ಹೇಗೆ ಅಂತ ಈಗ ನೋಡೋಣ. ರೈಲಿನ ವೇಳಾಪಟ್ಟಿಯಲ್ಲಿ ಒಂದು ರೈಲು ಹೊರಡುವ ಸಮಯವನ್ನು 22 ಗಂಟೆ 5 ನಿಮಿಷ ಗಂಟೆ ಎಂದು ನಮೂದಿಸಿದೆ. 12 ಗಂಟೆ ಗಡಿಯಾರದಲ್ಲಿ ಈ ರೈಲು ಹೊರಡುವ ಸಮಯವೆಷ್ಟು? ರೈಲು ಹೊರಡುವ ವೇಳೆ 22 ಗಂಟೆ 5 ನಿಮಿಷ. ಆಮೇಲೆ ಇರೋದೆಷ್ಟು? 12. 22ರಲ್ಲಿ
12 ನಾವು ಕಳಿಬೇಕು. 22ರಲ್ಲಿ 12 ಕಳೆದ್ರೆ ಉಳಿಯೋದೆಷ್ಟು? 10 ಗಂಟೆ 5 ನಿಮಿಷ. ಹಾಗಾದರೆ ಟ್ರೈನ್ ಹೊರಡುವ ಸಮಯವೆಷ್ಟು? ರಾತ್ರಿ 10 ಗಂಟೆ 5 ನಿಮಿಷ. ಅಂದರೆ 24 ಗಂಟೆಯನ್ನು 12 ಗಂಟೆಗೆ ನಾವು ಪರಿವರ್ತಿಸಬೇಕಾದ್ರೆ ಯಾವುದೇ ಸಂಖ್ಯೆ ಇದ್ದರೆ 12 ಗಂಟೆಗಿಂತ ಜಾಸ್ತಿ ಇದ್ದರೆ ಅದನ್ನು ನಾವು 12ರಿಂದ ಕಳೆದಾಗ ನಮಗೆ ಉತ್ತರ ಸಿಗುತ್ತೆ. ಎಷ್ಟು ಗಂಟೆ ಅನ್ನೋದು 12 ಗಂಟೆ ಸಮಯಕ್ಕೆ ನಮಗೆ ಸಿಗುತ್ತೆ. ವಿಮಾನ ತಲುಪುವ ವೇಳೆಯು 13 ಗಂಟೆ 50 ನಿಮಿಷ. ಈ ವೇಳೆಯನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ. ವಿಮಾನ ತಲುಪುವ ವೇಳೆ 13 ಗಂಟೆ 50 ನಿಮಿಷ ಆದರೆ ಅದನ್ನು 12ರಲ್ಲಿ ಕಳಿಬೇಕು. ಆವಾಗ 1:50 PM, ಮಧ್ಯಾಹ್ನ 1:50. ಉದಾಹರಣೆ: ಕೆಳಗೆ ಕೊಟ್ಟಿರುವ ಸಮಯಗಳನ್ನು AM ಅಥವಾ PMಗಳಲ್ಲಿ ನಮೂದಿಸಿ. 20:20 ಇದು 12 ಗಂಟೆಗಿಂತ ಹೆಚ್ಚಿದೆ. ಆದ್ದರಿಂದ 12 ಗಂಟೆಗಿಂತ ಹೆಚ್ಚಿದ್ರೆ ಏನು ಮಾಡಬೇಕು? 12ರಿಂದ ಕಳೆದಾಗ ನಮಗೆ ಉತ್ತರ ಸಿಗುತ್ತೆ 8:20 PM. 12ಗಿಂತ ಜಾಸ್ತಿ ಇದ್ದರೆ ಅದು PM ಆಗುತ್ತೆ. 10:45 ಇದು 12 ಗಂಟೆಗಿಂತ ಕಡಿಮೆ ಇದೆ. ಆದ್ದರಿಂದ ಇದು AM. 12 ಗಂಟೆಗಿಂತ ಜಾಸ್ತಿ ಇದ್ದರೆ 12 ಆದಮೇಲೆ ರಾತ್ರಿ 12 ಗಂಟೆ ದಾಟದ ಮೇಲೆ ನೆಕ್ಸ್ಟ್ ಬೆಳಗ್ಗೆ 12 ಗಂಟೆವರೆಗೂ AM ಆಗಿರುತ್ತೆ. AM 12 ಗಂಟೆ ಆದಮೇಲೆ 13, 14 ಇವೆಲ್ಲ ಏನಾಗುತ್ತೆ? 12 ಗಂಟೆ ಮೇಲಿದ್ದೆಲ್ಲ ಏನಾಗುತ್ತೆ? PM ಆಗುತ್ತೆ. ಪೆನ್ಸಿಲ್, ಸ್ಕೇಲ್, ಕೈವಾರ ಮತ್ತು ಕೋನ ಮಾಪಕಗಳನ್ನು ಉಪಯೋಗಿಸಿ 24 ಗಂಟೆ ಗಡಿಯಾರದ ಚಿತ್ರವನ್ನು ತಯಾರಿಸಿ. ನಿಮಗೆ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ, ಅದನ್ನು ನೀವು ಮಾಡಿ. ನೆಕ್ಸ್ಟ್ 24 ಗಂಟೆ ಗಡಿಯಾರದಲ್ಲಿ ವೇಳೆ. 12 ಗಂಟೆಯ ಗಡಿಯಾರದಲ್ಲಿ ವೇಳೆ. ಇಲ್ಲಿ 0 ಗಂಟೆಯಿಂದ 24 ಗಂಟೆವರೆಗೆ 1 ಗಂಟೆ ಅಂದರೆ 1 AM, 2 ಗಂಟೆ ಅಂದರೆ 2 AM, 11 ಗಂಟೆ 11 AM, 12 ಗಂಟೆ 12 ಗಂಟೆ ಮಧ್ಯಾಹ್ನ, 13 ಗಂಟೆ ಅಂದರೆ 1 ಗಂಟೆ PM ಮಧ್ಯಾಹ್ನ, 14 ಗಂಟೆ ಅಂದರೆ 2 ಗಂಟೆ. ಅಂದರೆ 12ರಲ್ಲಿ 14 ಕಳೆದ್ರೆ 2. 23 ಗಂಟೆ ಅಂದರೆ 23 ಅಂದರೆ 12ರಲ್ಲಿ 23ರಲ್ಲಿ 12 ಕಳೆದ್ರೆ 11. 11 PM ಗಂಟೆ ಅಥವಾ 24 ಗಂಟೆ ಅಂದರೆ 12 ಗಂಟೆ ಮಧ್ಯರಾತ್ರಿ. 24ರಲ್ಲಿ 12 ಹೋದರೆ 12 ಗಂಟೆ. ಮೌಖಿಕ ಲೆಕ್ಕಗಳು. ಬೆಳಿಗ್ಗೆ ಎಷ್ಟು ಗಂಟೆಗೆ ನೀನು ಏಳುವೆ? ನೀವು ಎಷ್ಟು ಗಂಟೆಗೆ ಹೇಳ್ತೀರೋ ಅದನ್ನು ಇಲ್ಲಿ ನೀವು ಬರಿಬೇಕು. ಇಲ್ಲಿ 6 ಗಂಟೆ. ನೀನು ಶಾಲೆಗೆ ಎಷ್ಟು ಗಂಟೆಗೆ ಹೊರಡುವೆ? 9 ಗಂಟೆ. 9 ಗಂಟೆಗೆ. ನೀನು ಆಟಕ್ಕೆ ಎಷ್ಟು ಗಂಟೆಗೆ ಹೋಗುವೆ? 6 ಗಂಟೆ, ಸಂಜೆ 6 ಗಂಟೆಗೆ. ನೀನು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಓದುವೆ? 5ರಿಂದ 6. ನೀನು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡುವೆ? 8:30ಕ್ಕೆ. ನೀನು ರಾತ್ರಿ ಎಷ್ಟು ಗಂಟೆಗೆ ಮಲಗುವೆ? 9 ಗಂಟೆಗೆ. ಇದು ನೀವು ಎಷ್ಟು ಗಂಟೆಗೆ ಮಾಡ್ತೀರೋ ಅದನ್ನು ಅಲ್ಲಿ ನೀವು ಬರೀರಿ. ಇದು AM ಮತ್ತು PM. ಈ ಕೆಳಗಿನ ವೇಳೆಗಳನ್ನು AM ಮತ್ತು PMಗಳಲ್ಲಿ ನಮೂದಿಸಿ. 10:15 12ಕ್ಕಿಂತ ಕಡಿಮೆ ಇದ್ದರೆ ಅದು AM. 1:45 ಮಧ್ಯಾಹ್ನ PM. ಇದು 10:15 ಬೆಳಿಗ್ಗೆ AM. 1:45 ಮಧ್ಯಾಹ್ನ PM. 9:45 ರಾತ್ರಿ PM. 8:10 ರಾತ್ರಿ PM. 4:30 ಬೆಳಿಗ್ಗೆ AM. 5:35 ಸಂಜೆ PM. ಈ ಕೆಳಗಿನ ವೇಳೆಗಳನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಮತ್ತು AM ಅಥವಾ PMಗಳಲ್ಲಿ ಸೂಚಿಸಿ. ಇದು 23 ಗಂಟೆ. ಇದನ್ನು ನೀವು 12 ಗಂಟೆ 23ರಲ್ಲಿ 12 ನೀವು ಕಳಿಬೇಕು. 23ರಲ್ಲಿ 12 ಹೋದರೆ
11 ಉಳಿಯುತ್ತೆ. 11 ಗಂಟೆ 25 ನಿಮಿಷ. ಹಾಗಾಗಿ ಇದು ಪಿ ಎಮ್. ಯಾಕಂದರೆ 12ಕ್ಕಿಂತ ಜಾಸ್ತಿ ಇದ್ದರೆ ಪಿ ಎಮ್. 12ರಲ್ಲಿ 12 ಹೋದರೆ 2 ಗಂಟೆ 45 ನಿಮಿಷ. ಇದು ಪಿ ಎಮ್ ಆಗುತ್ತೆ. 12ಕ್ಕಿಂತ ಜಾಸ್ತಿ ಇದೆ. ಇದು 8:30. ಇದು ಎ ಎಮ್ ಆಗುತ್ತೆ. 8:30 ಎ ಎಮ್. 12 ಗಂಟೆ 35 ನಿಮಿಷ. ಇದು ಪಿ ಎಮ್. 18 ಗಂಟೆ 40 ನಿಮಿಷ. ಇದು ಪಿ ಎಮ್. 12ಕ್ಕಿಂತ ಜಾಸ್ತಿ ಇದ್ದರೆ ಪಿ ಎಮ್. ಇದು ಎಷ್ಟು ಗಂಟೆ ಆಗುತ್ತೆ ಅಂದರೆ 18ರಲ್ಲಿ 12 ಕಳೆದ್ರೆ 6:40 ಆಗುತ್ತೆ. ಹಾಗಾಗಿ ಇದು ಪಿ ಎಮ್. 11:55 ಎ ಎಮ್. 12ಕ್ಕಿಂತ ಕಡಿಮೆ ಇದ್ದರೆ ಅದು ಎ ಎಮ್. ಸೆಕೆಂಡ್, ನಿಮಿಷ ಮತ್ತು ಗಂಟೆ ಇವು ಕಾಲದ ವಿವಿಧ ಮೂಲಮಾನಗಳೆಂಬುದು ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ಈ ಮೂಲಮಾನಗಳಿಗಿರುವ ಸಂಬಂಧವನ್ನು ತಿಳಿಯೋಣ. 60 ಸೆಕೆಂಡುಗಳು 1 ನಿಮಿಷ, 60 ನಿಮಿಷಗಳು 1 ಗಂಟೆ, 24 ಗಂಟೆಗಳು 1 ದಿನ, 7 ದಿನಗಳು 1 ವಾರ, 30 ಅಥವಾ 31 ದಿನಗಳು 1 ತಿಂಗಳು, ಫೆಬ್ರವರಿಯ ತಿಂಗಳು ಬಿಟ್ಟು 12 ತಿಂಗಳುಗಳು 1 ವರ್ಷ, 365 ದಿನಗಳು 1 ವರ್ಷ. ಫೆಬ್ರವರಿ ತಿಂಗಳಿನಲ್ಲಿ 28 ದಿನಗಳಿವೆ. ಪ್ರತಿ 4 ವರ್ಷಗಳ ನಂತರ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುವ ಕಾಲವನ್ನೊಳಗೊಂಡ ಕಾಲದ ಮೇಲಿನ ಸಮಸ್ಯೆಗಳು. 2 ಗಂಟೆ 20 ನಿಮಿಷ ಮತ್ತು 3 ಗಂಟೆ 30 ನಿಮಿಷಗಳನ್ನು ಕೂಡಿ. 2 ಗಂಟೆ 20 ನಿಮಿಷ, 3 ಗಂಟೆ 30 ನಿಮಿಷ. ಹೇಗೆ ಕೊಡೋದು ಇದನ್ನು ಅಂದರೆ ನಿಮಿಷನ ನಿಮಿಷಕ್ಕೆ ಕೊಡಬೇಕು, ಗಂಟೆನ ಗಂಟೆಗೆ ಕೊಡಬೇಕು. 30 ಮತ್ತು 20 50 ನಿಮಿಷ. 2 3 5 ಗಂಟೆ 50 ನಿಮಿಷ. ಕಾಲದ ಮಾನಗಳನ್ನು ಕೂಡುವಾಗ ಸೆಕೆಂಡಿಗೆ ಸೆಕೆಂಡನ್ನು, ನಿಮಿಷಕ್ಕೆ ನಿಮಿಷವನ್ನು ಮತ್ತು ಗಂಟೆಗೆ ಗಂಟೆಯನ್ನು ಕೂಡುತ್ತೇವೆ. ಗಂಟೆಗೆ ಗಂಟೆಯನ್ನು ಕೊಡಬೇಕು, ನಿಮಿಷಕ್ಕೆ ನಿಮಿಷ ಕೊಡಬೇಕು, ಸೆಕೆಂಡ್ಗೆ ಸೆಕೆಂಡನ್ನು ಕೊಡಬೇಕು. ಅದು 60 ಸೆಕೆಂಡ್ ಆದರೆ ಅದು 1 ನಿಮಿಷಕ್ಕೆ ಸೇರ್ಕೊಳುತ್ತೆ. 60 ನಿಮಿಷ ಆದರೆ ಅದು 1 ಗಂಟೆಗೆ ಸೇರ್ಕೊಳುತ್ತೆ. 30 ಸೆಕೆಂಡ್ ಪ್ಲಸ್ 50 ಸೆಕೆಂಡ್ 80 ಸೆಕೆಂಡ್ ಆಯಿತು. ಅಲ್ಲಿ 60 ಸೆಕೆಂಡಿಗೆ 1 ನಿಮಿಷ ಆದರೆ 1 ನಿಮಿಷ 20 ಸೆಕೆಂಡ್ ಉಳಿಯುತ್ತಲ್ವಾ, ಅಲ್ಲಿಗೆ 20 ಸೆಕೆಂಡ್ಗಳನ್ನು ಸೆಕೆಂಡ್ ಜಾಗದಲ್ಲಿ ಬರೀಬೇಕು. ನಿಮಿಷ ಆ 60 ಸೆಕೆಂಡನ್ನು 1 ನಿಮಿಷದ ಜಾಗದಲ್ಲಿ 1 ನಿಮಿಷಕ್ಕೆ ಅದನ್ನು ಸೇರಿಸಬೇಕು. ಕೊಂಡಿದೆ 1 ನಿಮಿಷ 50 ನಿಮಿಷ 15 ನಿಮಿಷ ಈಕ್ವಲ್ 66 ನಿಮಿಷ. 60 ನಿಮಿಷ ಈಕ್ವಲ್ 6 ನಿಮಿಷ. ಈ 6 ನಿಮಿಷವನ್ನು ನಿಮಿಷದ ಜಾಗದಲ್ಲಿ ಬರೆದಿದೆ. 60 ನಿಮಿಷವನ್ನು 1 ಗಂಟೆ. ಈ 1 ಗಂಟೆಯನ್ನು ಗಂಟೆಗೆ ಸೇರಿಸಿಕೊಂಡು ಕೂಡಿದೆ. 1 ಗಂಟೆ 3 ಗಂಟೆ ಪ್ಲಸ್ 2 ಗಂಟೆ 6 ಗಂಟೆ. ಇಲ್ಲಿ ಯಾವ ರೀತಿ ಕೂಡಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ 30 50 ಎಷ್ಟಾಯಿತು? 80 ಆಯಿತು. 80 ನಿಮಿಷ ಆಯಿತು. ಇಲ್ಲಿ 80 ಸೆಕೆಂಡ್ ಆಯಿತು. ಇದು ಸೆಕೆಂಡು. 80 ಸೆಕೆಂಡ್ ಆಯಿತು. 80 ಸೆಕೆಂಡಲ್ಲಿ 60 ಸೆಕೆಂಡನ್ನು ತೆಗೆದು 1 ನಿಮಿಷಕ್ಕೆ 1 ನಿಮಿಷ ಆಗುತ್ತೆ. ಹಾಗಾಗಿ ಆ 1 ನಿಮಿಷನ ಈ ಕಡೆ ನಿಮಿಷದ ಜಾಗದಲ್ಲಿ ಬರೀಬೇಕು. 20 ಸೆಕೆಂಡನ್ನು ಸೆಕೆಂಡ್ ಜಾಗದಲ್ಲಿ ಬರೀಬೇಕು. ಈಗ 50 15 ಎಷ್ಟಾಯಿತು? 50 60 75 ಪ್ಲಸ್ ಇಲ್ಲಿಂದ ಸೆಕೆಂಡಿಂದ ಬಂದಿರುವಂತಹ 1 ನಿಮಿಷ, ಅಲ್ಲಿಗೆ 66 ನಿಮಿಷ ಆಯಿತು. 66 ನಿಮಿಷದಲ್ಲಿ 60 ನಿಮಿಷನ 1 ಗಂಟೆಗೆ ಅಂತ ತಗೋಬೇಕು. ಅದನ್ನು ಗಂಟೆಗೆ ಸ್ಥಾನದಲ್ಲಿ ಬರಿಬೇಕು. ಇಲ್ಲಿ ಉಳಿಯೋದು 6 ನಿಮಿಷ ಉಳಿಯುತ್ತೆ. ಅದನ್ನು 6ನ್ನ ಇಲ್ಲಿ ಬರಿಬೇಕು.
3 2 5 ಆಯಿತು. 5 ಪ್ಲಸ್ ಈ 60 ನಿಮಿಷದ 1 ಗಂಟೆ ಅಲ್ಲಿಗೆ 6 ಗಂಟೆ ಆಯಿತು. 6 ಗಂಟೆ 6 ನಿಮಿಷ 20 ಸೆಕೆಂಡ್. ಬಟ್ ಯಾವುದೇ ಆಗಲಿ ಕೂಡಬೇಕಾದ್ರೆ ಸೆಕೆಂಡ್ ಜಾಗದಲ್ಲಿ 60 ಸೆಕೆಂಡ್ ಬಂತು ಅಂದರೆ ಅದು ನಿಮಿಷಕ್ಕೆ ಹೋಗುತ್ತೆ. 1 ನಿಮಿಷಕ್ಕೆ ಜಾಗದಲ್ಲಿ ಬರುತ್ತೆ. ನಿಮಿಷದ ಜಾಗದಲ್ಲಿ 60 ನಿಮಿಷ ಆಯಿತು ಅಂದರೆ ಅದು ಗಂಟೆಯ ಜಾಗಕ್ಕೆ 1 ಗಂಟೆಯ ಜಾಗಕ್ಕೆ ಅದನ್ನು ಸೇರಿಸಬೇಕು. 3 ವರ್ಷ 8 ತಿಂಗಳನ್ನು 2 ವರ್ಷ 7 ತಿಂಗಳಿಗೆ ಕೂಡಿ. ಈಗ 8 7 ಎಷ್ಟಾಯಿತು? 8 7 15 ಆಯಿತು. 15ರಲ್ಲಿ 12 ತಿಂಗಳು ಏನಾಯಿತು? 12 ತಿಂಗಳಿಗೆ 1 ವರ್ಷ. ಆ ವರ್ಷದ ಜಾಗಕ್ಕೆ ಈ ಕಡೆ 1 ಬರುತ್ತೆ. ಉಳಿಯೋದೆಷ್ಟು? 3. 3 2 5. ಇಲ್ಲಿಂದ ಬಂದಿರೋಂತಹ 1 ವರ್ಷ ಅಲ್ಲಿಗೆ 6. 6 ವರ್ಷ 3 ತಿಂಗಳು. ಇಲ್ಲಿ ಯಾವ ರೀತಿ ಕೂಡಿದ್ದಾರೆ ಅನ್ನೋದನ್ನು ವಿವರವಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 8 + 7 ತಿಂಗಳು 15 ತಿಂಗಳಾಯಿತು. 15 ತಿಂಗಳು ಮೈನಸ್ 12 ಮಾಡಬೇಕು. 12 ತಿಂಗಳಿಗೆ 1 ವರ್ಷ. ಆ 1 ವರ್ಷವನ್ನು ವರ್ಷದ ಜಾಗಕ್ಕೆ ಸೇರಿಸಬೇಕು. 1 ವರ್ಷ 3 ವರ್ಷ 2 ವರ್ಷ ಅಲ್ಲಿಗೆ ಟೋಟಲ್ 6 ವರ್ಷವಾಯಿತು. ಉಳಿಯೋದು 3 ತಿಂಗಳು. 6 ವರ್ಷ 3 ತಿಂಗಳು. ಈಗ ಮೌಖಿಕ ಲೆಕ್ಕಗಳು. 1 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು? 60. 1 ಗಂಟೆಗೆ ಎಷ್ಟು ನಿಮಿಷಗಳು? 60. 1 ದಿನಕ್ಕೆ ಎಷ್ಟು ಗಂಟೆಗಳು? 24. 1 ವಾರಕ್ಕೆ ಎಷ್ಟು ದಿನಗಳು? 7. 1 ವರ್ಷಕ್ಕೆ ಎಷ್ಟು ತಿಂಗಳುಗಳು? 12. 1 ವರ್ಷಕ್ಕೆ ಎಷ್ಟು ದಿನಗಳು? 365 ಕಾಲು ದಿನಗಳು. 1 ತಿಂಗಳಿಗೆ ಅಧಿಕ ವರ್ಷ ಯಾಕೆ ಬರುತ್ತೆ ಅಂದರೆ ನೆಕ್ಸ್ಟ್ ಕ್ವಶನ್ ಇದೆ ಹೇಳ್ತೀನಿ. 1 ತಿಂಗಳಿಗೆ ಎಷ್ಟು ದಿನಗಳು? 30 ಅಥವಾ 31 ದಿನಗಳು. ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು? 28 ದಿನಗಳು. ಅಧಿಕ ವರ್ಷ ಎಂದರೇನು? ಅಧಿಕ ವರ್ಷ ಎಂದರೆ ವರ್ಷ 4 ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಆ ವರ್ಷವನ್ನು ಅಧಿಕ ವರ್ಷ ಎನ್ನುವರು. ಲೀಪ್ ಇಯರ್ ಎಂದು ಕರಿತೀವಿ. ಯಾಕೆ ಬರುತ್ತೆ ಅಧಿಕ ವರ್ಷ ಅಂದರೆ ವರ್ಷಕ್ಕೆ 365 ದಿನಗಳು ಮತ್ತು ಕಾಲು ದಿನಗಳು. ಇಲ್ಲಿ ನೋಡಿ ಕಾಲು ದಿನಗಳು. ಆ ಕಾಲು ದಿನ 4 ವರ್ಷಕ್ಕೆ ಎಷ್ಟಾಗತ್ತೆ? ಕಾಲು ಸೇರಿ 1 ದಿನ ಆಗತ್ತೆ. ಆ 1 ದಿನ ಎಕ್ಸ್ಟ್ರಾ ಫೆಬ್ರವರಿ ತಿಂಗಳಿನಲ್ಲಿ ಬರುತ್ತೆ. ಅದೇ 29ನೇ ತಾರೀಕು ಫೆಬ್ರವರಿಯಲ್ಲಿ ಬರುತ್ತಲ್ವ, ಅದು ಆ 4 ವರ್ಷದ ಕಾಲು ದಿನಗಳು ಸೇರಿ 1 ದಿನವಾಗಿ ಫೆಬ್ರವರಿ 29ನೇ ತಾರೀಕು ಬರುತ್ತೆ. 3 ಗಂಟೆ 20 ನಿಮಿಷ ಮತ್ತು 4 ಗಂಟೆ 30 ನಿಮಿಷಗಳ ಮೊತ್ತವೆಷ್ಟು? ಇವೆರಡನ್ನು ಕೂಡಬೇಕು. ಟೋಟಲ್ 7 ಗಂಟೆ 50 ನಿಮಿಷ. ನೆಕ್ಸ್ಟ್, ಇವುಗಳನ್ನು ಸಂಕಲನ ಮಾಡಿರಿ. ಮೊದಲನೇದು 4 ಗಂಟೆ 40 ನಿಮಿಷ ಮತ್ತು 6 ಗಂಟೆ 10 ನಿಮಿಷ. ಇವೆಲ್ಲ ಲೆಕ್ಕಗಳನ್ನು ಮಾಡಲಾಗಿದೆ. ಮೊದಲನೇ ಲೆಕ್ಕ 4 ಗಂಟೆ 40 ನಿಮಿಷ 6 ಗಂಟೆ 10 ನಿಮಿಷ. 0ಗೆ 0, 4 1 5, 4 6 10, 10 ಗಂಟೆ 50 ನಿಮಿಷ. ಎರಡನೇ ಲೆಕ್ಕ 3 ಗಂಟೆ 30 ನಿಮಿಷ 2 ಗಂಟೆ 20 ನಿಮಿಷ. 0ಗೆ 0, 3 2 5, 50 ನಿಮಿಷ. 3 2 5, 5 ಗಂಟೆ 50 ನಿಮಿಷ. ನೆಕ್ಸ್ಟ್, ಮೂರನೇ ಲೆಕ್ಕ 2 ಗಂಟೆ 50 ನಿಮಿಷ 3 ಗಂಟೆ 40 ನಿಮಿಷ. ಇದರಲ್ಲೀಗ 0ಗೆ 0, 5 4 9, 90 ನಿಮಿಷ ಆಯಿತು. 3 2 5 ಗಂಟೆ 90 ನಿಮಿಷ ಆಯಿತು. ಇಲ್ಲಿ 90 ನಿಮಿಷವನ್ನು ಇದರಲ್ಲಿ
60 ಮೈನಸ್ ಮಾಡಬೇಕು. ಯಾಕಂದರೆ 60 ನಿಮಿಷಕ್ಕೆ 1 ಗಂಟೆ ಆಗುತ್ತೆ. ಆ 1 ಗಂಟೆಯನ್ನು ಈ 5 ಗಂಟೆಗೆ ಆ್ಯಡ್ ಮಾಡಬೇಕು. 5 + 1 6 ಗಂಟೆ ಆಯಿತು. ಇಲ್ಲಿ ಉಳಿಯೋದು 30 ನಿಮಿಷಗಳು. ಅಲ್ಲಿಗೆ 6 ಗಂಟೆ 30 ನಿಮಿಷ. 4ನೇ ಲೆಕ್ಕ 5 ಗಂಟೆ 30 ನಿಮಿಷ, 2 ಗಂಟೆ 50 ನಿಮಿಷ. 0ಗೆ 0, 3 5 3 8 80 ನಿಮಿಷ ಆಯಿತು. ಆ 80 ನಿಮಿಷದಲ್ಲಿ 60 ನಿಮಿಷವನ್ನು 1 ಗಂಟೆಗೆ ತಗೋಬೇಕು. ಹಾಗಾಗಿ 5 2 7 ಆಯಿತು. ಇಲ್ಲಿಂದ ಕೊಟ್ಟಿರುವಂತಹ 1 ಗಂಟೆ ಅಲ್ಲಿಗೆ 8 ಆಯಿತು. ಇಲ್ಲಿ ಉಳಿಯೋದು 20 ನಿಮಿಷ. 8 ಗಂಟೆ 20 ನಿಮಿಷ. ನೆಕ್ಸ್ಟ್ 3 ಗಂಟೆ 15 ನಿಮಿಷ 18 ಸೆಕೆಂಡು. 1 ಗಂಟೆ 19 ನಿಮಿಷ 17 ಸೆಕೆಂಡು. 8 7 15 ಆಯಿತು. 15ಕ್ಕೆ 5 ದಶಕ 1 1 2 3 3ಕ್ಕೆ 3 35 ಸೆಕೆಂಡು. 9 5 14 14ಕ್ಕೆ 4 ದಶಕ 1 3 34 ನಿಮಿಷ. 3 1 4 4 ಗಂಟೆ 34 ನಿಮಿಷ 35 ಸೆಕೆಂಡ್. 2 ಗಂಟೆ 30 ನಿಮಿಷ 40 ಸೆಕೆಂಡು. 4 ಗಂಟೆ 50 ನಿಮಿಷ 30 ಸೆಕೆಂಡು. ಇಲ್ಲಿ ಸೆಕೆಂಡು ಎಷ್ಟಾಯಿತು? 4 3 7 ಆಯಿತು. 70 ಸೆಕೆಂಡ್ ಆಯಿತು. 5 3 8 80 ನಿಮಿಷವಾಯಿತು. ಈಗ 60 ಸೆಕೆಂಡಿಗೆ 1 ನಿಮಿಷ. ಆ 1 ನಿಮಿಷ ಈ ಕಡೆ ಬರುತ್ತೆ. ಅಲ್ಲಿಗೆ ಟೋಟಲ್ ಆಗಿ 5 5 3 8 8 1 9 81 ನಿಮಿಷ. 60 ಇಲ್ಲಿ 60 ಸೆಕೆಂಡು ಈ ಕಡೆ ಹೋಗುತ್ತೆ 1 ನಿಮಿಷಕ್ಕೆ. ಉಳಿಯೋದು 10 ಸೆಕೆಂಡು ಉಳಿಯುತ್ತೆ. ಅಲ್ಲಿಗೆ ಇಲ್ಲಿ 20 ನಿಮಿಷ ಇದೆ ಅಲ್ವಾ? ಇಲ್ಲಿ ಇರುವಂತಹ 80ರಲ್ಲಿ 60 ಮೈನಸ್ ಮಾಡಿದ್ರೆ 20 ಉಳಿಯುತ್ತೆ. 20 ನಿಮಿಷ. ಇಲ್ಲಿಂದ ಬಂದಿರುವಂತಹ 1 ನಿಮಿಷ 21 ನಿಮಿಷ ಆಗುತ್ತೆ. ಇಲ್ಲಿರುವಂತಹ 60 ನಿಮಿಷ ಈ ಕಡೆ ಸೇರುತ್ತೆ. 1 ಗಂಟೆ ಆಗುತ್ತೆ. ಅಲ್ಲಿಗೆ 4 5 6 7 7 ಗಂಟೆ 21 ನಿಮಿಷ 10 ಸೆಕೆಂಡ್. ನಿಮಗೆ ಅರ್ಥ ಆಗ್ತಿದ್ವಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತ? 60 ಸೆಕೆಂಡ್ ಆದರೆ ಅದು ಈ ಕಡೆ 1 ನಿಮಿಷಕ್ಕೆ ಬರುತ್ತೆ. ಇಲ್ಲಿ 60 ನಿಮಿಷ ಆಯಿತು ಅಂದರೆ 60 ನಿಮಿಷಕ್ಕಿಂತ ಆಯಿತು ಅಂದರೆ ಈ ಕಡೆ ಅದನ್ನು 1 ಗಂಟೆ ಅಂತ ಈ ಕಡೆ ಗಂಟೆಗೆ ಸ್ಥಾನದಲ್ಲಿ ಸೇರಿಸ್ಕೋಬೇಕು. ಇಲ್ಲಿ 40 30 70 ನಿಮಿಷ. ಅದರಲ್ಲಿ 70 ನಿಮಿಷವನ್ನು 1 ನಿಮಿಷನ 60 ಸೆಕೆಂಡನ್ನು 1 ನಿಮಿಷ ಅಂತ ಈ ಕಡೆ ಸೇರಿಸ್ಕೋಬೇಕು. ಉಳಿಯೋದು 10 ಸೆಕೆಂಡು. ಇಲ್ಲಿ 5 5 10 10ಕ್ಕೆ 5 5 10 10 ಈ ಕಡೆ ಬಂದಿರುವಂತಹ 1 ನಿಮಿಷ 1 11 11ಕ್ಕೆ 1 ದಶಕ 1 4 5 6 7 7 71 71ರಲ್ಲಿ 60 ನಿಮಿಷವನ್ನು 1 ಗಂಟೆ ಅಂತ ಪರಿಗಣಿಸಿ ಈ ಕಡೆ ತಗೋತೀವಿ. ಅಲ್ಲಿ ಉಳಿಯೋದು 11 ನಿಮಿಷ ಇಲ್ಲಿ ಉಳಿಯುತ್ತೆ. ಆ 60 ನಿಮಿಷ ಇಲ್ಲಿ 1 ಗಂಟೆಯಾಗಿ ಈ ಕಡೆ ಗಂಟೆಯ ಸ್ಥಾನಕ್ಕೆ ಸೇರ್ಕೊಳುತ್ತೆ. 5 1 6 6 3 9 9 ಗಂಟೆ 11 ನಿಮಿಷ 10 ಸೆಕೆಂಡ್. 3 ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳು. ಮೂರು ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳು. ಇದನ್ನು ಹೇಗೆ ಕೊಡೋದು? 8 7 15 ಆಗುತ್ತೆ. 15ರಲ್ಲಿ 12 ತಿಂಗಳನ್ನು ನಾವು 1 ವರ್ಷ ಅಂತ ಪರಿಗಣಿಸಿ ಈ ಕಡೆ
ತಗೋತೀವಿ, ವರ್ಷದ ಸ್ಥಾನಕ್ಕೆ ತಗೋತೀವಿ. ಉಳಿಯೋದು 3 ತಿಂಗಳು. ಅಲ್ಲಿಗೆ 3 2 ಎಷ್ಟಾಯಿತು? 5. ಈ 12 ತಿಂಗಳ 1 ವರ್ಷ 6. 6 ವರ್ಷ 3 ತಿಂಗಳು. ನೆಕ್ಸ್ಟ್ 6 ವರ್ಷ 6 ತಿಂಗಳು 9. 6 9 15. ಸೇಮ್ ಅದೇ ರೀತಿ 15 ತಿಂಗಳು. 15 ತಿಂಗಳಲ್ಲಿ 12 ತಿಂಗಳನ್ನು ಕಳಿಬೇಕು. 12 ತಿಂಗಳು ಕಳೆದ್ರೆ 3 ತಿಂಗಳು ಉಳಿಯುತ್ತೆ. ಈ 12 ತಿಂಗಳನ್ನು 1 ವರ್ಷ ಅಂತ ಈ ಕಡೆ ತಗೋಬೇಕು. 5 5 4 9. ಇಲ್ಲಿಂದ ಬಂದಿರುವಂಥ 1 ವರ್ಷ 10. 10 ವರ್ಷ 3 ತಿಂಗಳು. ಇಲ್ಲಿಗೆ ಸಂಕಲನ ಮುಗಿದಿದೆ. ನೆಕ್ಸ್ಟ್ ವ್ಯವಕಲನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಮೌಖಿಕ ಲೆಕ್ಕಗಳು 7.3 ಮೌಖಿಕ ಲೆಕ್ಕಗಳು. 5 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು? 5 ನಿಮಿಷಕ್ಕೆ 1 ಸೆಕೆಂಡ್. 1 ನಿಮಿಷಕ್ಕೆ 60 ಸೆಕೆಂಡ್ ಆದರೆ 5 ನಿಮಿಷಕ್ಕೆ ಏನು ಮಾಡಬೇಕು ನಾವು? 60 × 5 ಮಾಡಬೇಕು. 60 × 5 ಮಾಡಬೇಕು. ಅಲ್ಲಿಗೆ 300 ಸೆಕೆಂಡುಗಳು. 5 × 60 ಎಷ್ಟಾಗತ್ತೆ? 300 ಸೆಕೆಂಡುಗಳು. 10 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿವೆ? 10 ಗಂಟೆಗಳಲ್ಲಿ ಎಷ್ಟು ನಿಮಿಷಗಳಿವೆ? 1 ಗಂಟೆಗೆ 60 ನಿಮಿಷವಾದರೆ 10 ಗಂಟೆಗೆ 10 × 60 ಮಾಡಬೇಕು. 60 × 600 ನಿಮಿಷಗಳು. 1 ಗಂಟೆಗೆ ಎಷ್ಟು ಸೆಕೆಂಡುಗಳು? 1 ಗಂಟೆಗೆ ಎಷ್ಟು ಸೆಕೆಂಡುಗಳು? 1 ಗಂಟೆ ಅಂದರೆ 1 ನಿಮಿಷಕ್ಕೆ 60 ಸೆಕೆಂಡ್ ಆದರೆ 1 ಗಂಟೆಗೆ 60 ನಿಮಿಷ. 1 ಗಂಟೆಗೆ 60 ನಿಮಿಷವಾದರೆ 1 ನಿಮಿಷದಲ್ಲಿ 60 ಸೆಕೆಂಡ್ ಇರುತ್ತೆ. ಅಲ್ಲಿಗೆ 60 × 60 ಅಲ್ಲಿಗೆ 3600 ಸೆಕೆಂಡುಗಳು ಇರುತ್ತೆ. 60 × 60 3600 ಸೆಕೆಂಡುಗಳು. 9:30 AM ನಿಂದ ಮಧ್ಯಾಹ್ನ 12ರವರೆಗೆ ಸಮಯದ ಅವಧಿ ಎಷ್ಟು? 12ರಿಂದ 9:30 ಕಳಿಬೇಕು. ಅಲ್ಲಿಗೆ 2 ಗಂಟೆ 30 ನಿಮಿಷ. 2 ಗಂಟೆ 30 ನಿಮಿಷ. 12ರಿಂದ 9:30 ಕಳೆದ್ರೆ ನಮಗೆ ಉತ್ತರ ಸಿಗುತ್ತೆ 2:30 ಗಂಟೆ. 5:30 PM ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ. ರೈಲಿನ ವೇಳೆ ಹೇಗೆ? 24 ಗಂಟೆಗಳಲ್ಲಿ ರೈಲಿನ ವೇಳೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ 5:30ಕ್ಕೆ 12ನ್ನು ಸೇರಿಸಬೇಕು. 5:30ಕ್ಕೆ 12ನ್ನು ಸೇರಿಸಿದರೆ 17:30. ರೈಲಿನ ವೇಳೆಯಲ್ಲಿ 17:30. ಇವುಗಳನ್ನು ಕಳೆಯಿರಿ. ಮೊದಲನೇ ಲೆಕ್ಕ. ಈಗ ಇಷ್ಟ ತನಕ ನಾವು ಕೂಡೋದನ್ನು ಕಲಿತ್ವಿ. ಈಗ ನಾವು ಕಳೆಯೋದು. 30ರಲ್ಲಿ 10 ಹೋದರೆ 20 ನಿಮಿಷ. 7ರಲ್ಲಿ 5 ಹೋದರೆ 2 ಗಂಟೆ 20 ನಿಮಿಷ. 4 ಗಂಟೆ 40 ನಿಮಿಷ 50 ಸೆಕೆಂಡ್. 3 ಗಂಟೆ 20 ನಿಮಿಷ 25 ಸೆಕೆಂಡ್. 50ರಲ್ಲಿ 25 ಹೋದರೆ 25 ಸೆಕೆಂಡ್. 40ರಲ್ಲಿ 20 ಹೋದರೆ 20 ನಿಮಿಷ. 4ರಲ್ಲಿ 3 ಹೋದರೆ 1 ಗಂಟೆ 20 ನಿಮಿಷ 25 ಸೆಕೆಂಡ್. ಈಗ 5 ಗಂಟೆ 30 ನಿಮಿಷ 2 ಗಂಟೆ 50 ನಿಮಿಷ.
ಈ ಮೊದಲನೇ 2 ಲೆಕ್ಕದಲ್ಲಿ ಮೇಲಿನ ಸಂಖ್ಯೆ ದೊಡ್ಡದಾಗಿತ್ತು, ಹಾಗಾಗಿ ಸುಲಭವಾಗಿ ನಾವು ಅದನ್ನು ಕಳೆದ್ಬಿಟ್ವಿ. ಈಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಕಳಿಬೇಕು. ಈಗ ಯಾವ ರೀತಿ ಕಳಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ 0ಗೆ 0, 3ರಲ್ಲಿ 5 ಹೋಗಲ್ಲ. ಹಾಗಾಗಿ ನಾವು ಈ ಗಂಟೆಯ ಸ್ಥಾನದಿಂದ 1 ಗಂಟೆಯನ್ನು ನಾವು ಈ ಕಡೆ ದಶಕ ತಗೋಬೇಕು. 1 ಗಂಟೆ 60 ನಿಮಿಷ ಪ್ಲಸ್ 30 ಎಷ್ಟಾಯಿತು? 90 ನಿಮಿಷವಾಯಿತು. ಈ ಕಡೆಯಿಂದ ಈ ಕಡೆ ಬಂದಾಗ ಅದನ್ನು ನಿಮಿಷದಲ್ಲಿ ಪರಿವರ್ತಿಸಿ 1 ಗಂಟೆ ತಗೊಂಡಾಗ 1 ಗಂಟೆಯಲ್ಲಿ 60 ನಿಮಿಷವಿರುತ್ತೆ. ಆ 60 ನಿಮಿಷವನ್ನು ಈ 30 ನಿಮಿಷಕ್ಕೆ ಕೂಡ್ಕೋಬೇಕು. ಅಲ್ಲಿಗೆ 30 ನಿಮಿಷವಾಗತ್ತೆ, 90 ನಿಮಿಷವಾಗತ್ತೆ. 90ರಿಂದ 50ನ್ನು ಕಳೆದ್ರೆ ಉಳಿಯೋದೆಷ್ಟು? 40 ನಿಮಿಷ. 40 ನಿಮಿಷ ಉಳಿಯುತ್ತೆ. ಇಲ್ಲಿಂದ ಇಲ್ಲಿಗೆ 1 ಗಂಟೆಯನ್ನು ತಗೊಂಡಿದ್ದೀವಿ, ಹಾಗಾಗಿ ಇಲ್ಲಿ 4 ಆಗುತ್ತೆ. ನಾಲ್ಕರಲ್ಲಿ 2 ಹೋದರೆ 2, ಇಲ್ಲಿ 1ನ್ನು ಈ ಕಡೆ ಕೊಟ್ಟಿದ್ವಿ, ಹಾಗಾಗಿ ಇಲ್ಲಿ 4 ಆಯಿತು. 4ರಲ್ಲಿ 2 ಹೋದರೆ 2 ಗಂಟೆ 40 ನಿಮಿಷ. ಇಲ್ಲಿ 10 ಇದೆ. 10ರಲ್ಲಿ 1ರಲ್ಲಿ 4ನ್ನು ಕಳೆಯೋಕ್ಕಾಗಲ್ಲ. 0ಗೆ 0, 1ರಲ್ಲಿ 4 ಪಕ್ಕದಿಂದ ದಶಕ ತಗೋಬೇಕು. ಹಾಗಾಗಿ 1 ಗಂಟೆ ಅಂದರೆ 60 ನಿಮಿಷ. 60 ಪ್ಲಸ್ 10 ಅಲ್ಲಿಗೆ 70 ನಿಮಿಷ. 70 ನಿಮಿಷದಲ್ಲಿ 7ರಲ್ಲಿ 4 ಹೋದರೆ 30 ನಿಮಿಷ. ಇಲ್ಲಿ 6ರಲ್ಲಿ 1ನ್ನು ಈ ಕಡೆ ಕೊಟ್ಟಿದ್ದೀವಿ, 5 ಆಯಿತು. 5ರಲ್ಲಿ 5 ಹೋದರೆ 0, ಉಳಿಯೋದು ಕೇವಲ 30 ನಿಮಿಷ. ನೆಕ್ಸ್ಟ್ 6 ವರ್ಷ 4 ತಿಂಗಳು, 3 ವರ್ಷ 8 ತಿಂಗಳು. 4ರಲ್ಲಿ 8 ಹೋಗೋದಿಲ್ಲ. ಈ ಕಡೆಯಿಂದ ವರ್ಷದಿಂದ 1ನ್ನು ತಗೋಬೇಕು. 1 ಅಂದರೆ ವರ್ಷದಲ್ಲಿ ಎಷ್ಟು ತಿಂಗಳಿರುತ್ತೆ? 12 ತಿಂಗಳಿರುತ್ತೆ. ಹಾಗಾಗಿ ಈ ಕಡೆಯಿಂದ ಬಂದಾಗ 12 ಅಂತ ತಗೋಬೇಕು, 12 ತಿಂಗಳು ಅಂತ ತಗೋಬೇಕು. 12 ಪ್ಲಸ್ 4 16 ಆಯಿತು. 16ರಲ್ಲಿ 8 ಹೋದರೆ 8 ತಿಂಗಳು. ಇಲ್ಲಿ 1ನ್ನು ಈ ಕಡೆ ಕೊಟ್ಟಿದ್ದೀವಿ, ಹಾಗಾಗಿ ಇಲ್ಲಿ 5 ಆಯಿತು. 5ರಲ್ಲಿ 3 ಹೋದರೆ 2 ವರ್ಷ 8 ತಿಂಗಳುಗಳು. ಕೂಡೋದು ಈಸಿ, ಆದರೆ ಕಳೆಯೋದು ಸ್ವಲ್ಪ ಕಷ್ಟ. ನಾವು ಈ ಕಡೆಯಿಂದ ಇಲ್ಲಿ ತಿಂಗಳುಗಳು ಇರೋದ್ರಿಂದ ನಾವು ಈ ಕಡೆ 1 ವರ್ಷವನ್ನು ಈ ಕಡೆ ತಗೋಬೇಕಾದ್ರೆ ನಾವು 12 ತಿಂಗಳು ಅಂತ ತಗೊಂಡು ಅದನ್ನು 12 ಇಲ್ಲಿರೋ ಸಂಖ್ಯೆಗೆ 12ನ್ನು ಕೂಡಬೇಕು. ನಿಮಿಷವಾದರೆ 60 ನಿಮಿಷ ಅಂತ ಕೂಡಬೇಕು. ವರ್ಷವಾದರೆ 12 ತಿಂಗಳನ್ನು ನಾವು ಕೂಡಬೇಕು. ಇಲ್ಲೂ ಅಷ್ಟೇ, 6ರಲ್ಲಿ 9 ಹೋಗಲ್ಲ. ಈ ವರ್ಷದಿಂದ ಒಂದು ವರ್ಷವನ್ನು ತಗೋಬರ್ಬೇಕು. 1 ವರ್ಷ ಅಂದರೆ 12 ತಿಂಗಳು. 12ಕ್ಕೆ 6 ಸೇರಿಸಿದ್ರೆ 18. 18ರಲ್ಲಿ 9 ಹೋದರೆ 9 ತಿಂಗಳು. ಇಲ್ಲಿ 4 ಆಯಿತು. 4ರಲ್ಲಿ 2 ಹೋದರೆ 2 ವರ್ಷ 9 ತಿಂಗಳು. ಇಲ್ಲಿ 12, 5ರಲ್ಲಿ 11 ಹೋಗಲ್ಲ, 1 ಹೋಗಲ್ಲ, 11 ಹೋಗಲ್ಲ. 5 ತಿಂಗಳು 11 ತಿಂಗಳು. ಪಕ್ಕದಿಂದ ದಶಕ ತಗೊಂಡ್ರೆ 12, 12 ಪ್ಲಸ್ 5 17. 17ರಲ್ಲಿ 11 ಹೋದರೆ ಉಳಿಯೋದು 6 ತಿಂಗಳು. ಇಲ್ಲಿ 6 ಆಗತ್ತೆ. 6ರಲ್ಲಿ 4 ಹೋದರೆ 2 ವರ್ಷ 6 ತಿಂಗಳು. ನೆಕ್ಸ್ಟ್ ಅಭ್ಯಾಸ 7.14 7.4 ಲೆಕ್ಕಗಳು. ಮೊದಲನೇ ಲೆಕ್ಕ ಪ್ರಶ್ನೆ:
ಈ ಸಮಸ್ಯೆಗಳನ್ನು ಬಿಡಿಸಿ. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗೆ 6:15 AM ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 12:15 PM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? ಅವನು 6:15 ಬೆಳಿಗ್ಗೆ ಹೋಗಿ ಮಧ್ಯಾಹ್ನ 2:15 ಕಾರ್ಖಾನೆಯಿಂದ ಹೊರಗೆ ಬರ್ತಾನೆ. ಇಲ್ಲಿಂದ ಇಲ್ಲಿವರೆಗೂ ಅವನು ಕಾರ್ಖಾನೆಯಲ್ಲಿ ಎಷ್ಟು ಹೊತ್ತು ಕೆಲಸ ಮಾಡ್ದ ಅನ್ನೋದನ್ನು ನಾವೀಗ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಅಂದರೆ, ಮೊದಲನೇದು ಕೆಲಸ ಮುಗಿಸಿ ಹೊರಗೆ ಬಂದ ಸಮಯ. ನಾವೀಗ ಇದನ್ನು ಉಲ್ಟಾ ಮಾಡಿ ಕಳಿಬೇಕು. ಕೆಲಸ ಮಾಡಿ ಈ ಸಮಯದಿಂದ ಈ ಸಮಯವನ್ನು ಕಳೆದ್ರೆ ನಮಗೆ ಉತ್ತರ ಸಿಗತ್ತೆ. ಯಾವ ರೀತಿ ಕಳೆಯೋದು ನೋಡೋಣ. ಈಗ ಕೆಲಸ ಮುಗಿಸಿ ಹೊರಗೆ ಬಂದ ಸಮಯ ಎಷ್ಟು? 2:15. ಕೆಲಸಕ್ಕಾಗಿ ಕಾರ್ಖಾನೆಯೊಳಗೆ ಹೋದ ಸಮಯ 6:15. 5ರಲ್ಲಿ 5 ಹೋದರೆ 0, 1ರಲ್ಲಿ 1 ಹೋದರೆ 0, 2ರಲ್ಲಿ 6 ಹೋಗಲ್ಲ. ಹಾಗಾಗಿ 12 + 2 ಎಷ್ಟಾಯಿತು? 14 ಆಯಿತು. 14ರಲ್ಲಿ 6 ಹೋದರೆ ನಾವು 12 ಗಂಟೆಯನ್ನು ನಾವೀಗ ಇಲ್ಲಿ ಕಳಿಬೇಕು. ಎಷ್ಟು ಉತ್ತರ ಗೊತ್ತಾಗಬೇಕು ಅಂದರೆ ನಾವು ಟೋಟಲ್ 24 ಗಂಟೆಯ ಲೆಕ್ಕದಲ್ಲಿ ನಾವು ಕಳಿಬೇಕಾಗತ್ತೆ. 24 ಗಂಟೆ ಅಲ್ಲಿ ಟೈಮನ್ನು ತೋರಿಸ್ಬೇಕು ಅಂದರೆ 2 ಗಂಟೆಗೆ 12ಅನ್ನು ಸೇರಿಸ್ಬೇಕು. 12 + 2 14 ಆಯಿತು. 14ರಲ್ಲಿ 6 ಹೋದರೆ 8. ಅವನು ಕಾರ್ಖಾನೆಯೊಳಗೆ ಕೆಲಸ ಮಾಡಿದ ಅವಧಿ ಎಷ್ಟು? 8 ಗಂಟೆ. ಅಕ್ಟೋಬರ್ ತಿಂಗಳಿನಲ್ಲಿ ಪ್ರಶ್ನೆ ಓದ್ಕೊಬೇಡ ಒಂದ್ಸಲಿ. ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 3ರಂದು ಮುಚ್ಚಿತು. ರಜೆಯ ನಂತರ ಮತ್ತೆ ಅಕ್ಟೋಬರ್ 31ರಂದು ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ರಜೆಯ ದಿನಗಳೆಷ್ಟು? ಅಕ್ಟೋಬರ್ 3ಕ್ಕೆ ರಜೆ ಸ್ಟಾರ್ಟ್ ಆಗಿ 31ಕ್ಕೆ ಮುಗಿಯುತ್ತೆ. ಅಕ್ಟೋಬರ್ ತಿಂಗಳಿನಲ್ಲಿರುವ ಒಟ್ಟು ದಿನಗಳು ಎಷ್ಟು? 31. ರಜೆಗಾಗಿ ಶಾಲೆ ಮುಚ್ಚಿದ್ದು ಯಾವುದು? ಅಕ್ಟೋಬರ್ 3ರಂದು. 31ರಲ್ಲಿ 3 ಕಳೆದ್ರೆ ಎಷ್ಟು? 28. ಅಲ್ಲಿ ಅರ್ಧವಾರ್ಷಿಕ ರಜೆಯ ದಿನಗಳು ಎಷ್ಟು? 28 ದಿನಗಳು. 31ರಲ್ಲಿ 3 ಕಳೆದ್ರೆ ಉಳಿಯೋದು 28. ಹಾಗಾಗಿ 28 ದಿನಗಳು ಅಲ್ಲಿ ರಜೆಯನ್ನು ಕೊಡಲಾಗಿದೆ. ಶ್ಯಾಮನು 9 AM ಕಚೇರಿಗೆ ಬರುತ್ತಾನೆ. ಕಚೇರಿಯಲ್ಲಿ 8 ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ. ಹಾಗಾದರೆ ಅವನು ಸಂಜೆ ಕಚೇರಿಯನ್ನು ಬಿಟ್ಟ ವೇಳೆ ಎಷ್ಟು? ಅವನು 9 ಗಂಟೆಗೆ ಬರ್ತಾನೆ, 8 ಗಂಟೆ ಕಚೇರಿಯಲ್ಲೇ ಇರ್ತಾನೆ. ಹಾಗಾದರೆ ಅವನು ಎಷ್ಟು ಗಂಟೆಗೆ ಮನೆಗೆ ಹೋಗ್ತಾನೆ? ಹೇಗೆ ಕಂಡುಹಿಡಿಯೋದು ನೋಡೋಣ. ನೆಕ್ಸ್ಟ್, ಶ್ಯಾಮನು ಕಚೇರಿಗೆ ಬಂದ ಸಮಯ ಎಷ್ಟು? 9 ಗಂಟೆಗೆ ಬರ್ತಾನೆ. ಕೆಲಸ ಮಾಡಿದ ಸಮಯ ಎಷ್ಟು? ಗಂಟೆ ಎಷ್ಟು? 8 ಗಂಟೆ. 9ಕ್ಕೆ 8 ಸೇರಿಸಿದ್ರೆ 17 ಗಂಟೆ ಆಗತ್ತೆ. ನಾವೀಗ ಅವನು ಎಷ್ಟು ಗಂಟೆಗೆ ಮನೆಗೆ ಹೋದ ಅಂತ ತಿಳ್ಕೊಬೇಕು ಅಂದರೆ 17 ಟೋಟಲ್ 24 ಗಂಟೆಯಲ್ಲಿ ಇದು ಇದೆ. ಇದನ್ನು ಅವನು ಸಂಜೆ 5 ಗಂಟೆಗೆ ಅವನು ಮನೆಗೆ ಹೋಗ್ತಾನೆ. ಇಲ್ಲಿ ಯಾವ ರೀತಿ ಇದೆ? 24 ಗಂಟೆಯ ಲೆಕ್ಕದಲ್ಲಿ ನಮಗೆ ಇಲ್ಲಿ ಸಮಯ ಸಿಗತ್ತೆ. ಹಾಗಾಗಿ ನಾವು ಅದನ್ನು 12 ಗಂಟೆಗಳ ಕಾಲಕ್ಕೆ ಸಮಯವನ್ನು ಮಾಡ್ಕೋಬೇಕು ಅಂದರೆ 24 ಗಂಟೆಯಲ್ಲಿರೋದನ್ನು ನಾವು 12ರಲ್ಲಿ ಕಳಿಬೇಕು. 12ರಲ್ಲಿ 17ರಲ್ಲಿ 12ಅನ್ನು ಕಳೆದಾಗ ನಮಗೆ ಉತ್ತರ ಸಿಗತ್ತೆ. ನೆಕ್ಸ್ಟ್, ಫಾತಿಮಾಳು ಶಾಲೆಯಲ್ಲಿ 5 ಗಂಟೆ 10 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಮನೆಯಲ್ಲಿ 2 ಗಂಟೆ 50 ನಿಮಿಷ ಅಭ್ಯಾಸ ಮಾಡುತ್ತಾಳೆ. ಹಾಗಾದರೆ ಆ ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ ಎಷ್ಟು? ಅವಳು ಎಷ್ಟೊತ್ತು ಅಭ್ಯಾಸ ಮಾಡಿದ್ಲು? ಫಾತಿಮಾ ಫಾತಿಮಾಳು ಶಾಲೆಯಲ್ಲಿ ಅಭ್ಯಾಸ ಮಾಡಿದ ಅವಧಿ 5 ಗಂಟೆ 10 ನಿಮಿಷ. ಮನೆಯಲ್ಲಿ ಅಭ್ಯಾಸ ಮಾಡಿದ ಅವಧಿ 2 ಗಂಟೆ 50 ನಿಮಿಷ. 50 0ಗೆ 0, 5 1 6, 60 ನಿಮಿಷ ಆಯಿತು. 5 2
5 2 ಎಷ್ಟಾಯಿತು 7 ಆಯಿತು. ಈ 60 ನಿಮಿಷವನ್ನು 1 ಗಂಟೆ ಅಂತ ತಗೋಬೇಕು. ಹಾಗಾಗಿ ಅಲ್ಲಿಗೆ 7ಕ್ಕೆ 1 ಸೇರಿಸಿದ್ರೆ 8 ಗಂಟೆ ಆಯಿತು. ಅವಳು ಒಂದು ದಿನದಲ್ಲಿ ಅವಳು ಅಭ್ಯಾಸ ಮಾಡಿದ ಅವಧಿ 8 ಗಂಟೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಮಹೇಶನು ದಿನಾಂಕ 3/10/2011ರಿಂದ 15 ದಿನಗಳ ಕಾಲ ರಜೆಯನ್ನು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ಕಳೆಯುತ್ತಾನೆ. ಹಾಗಾದರೆ ಅವನು ಯಾವ ದಿನಾಂಕದಂದು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುತ್ತಾನೆ? ಮಹೇಶ ರಜೆ ಯಾವಾಗ ತಗೊತಾನೆ? ರಜೆ ಅವನಿಗೆ ಯಾವಾಗಿಂದ? ಮಹೇಶನು ರಜೆ ತೆಗೆದುಕೊಂಡ ದಿನಾಂಕ 3/10/2011. ರಜೆ ತೆಗೆದುಕೊಂಡ ದಿನಗಳು ಎಷ್ಟು? 15 ದಿನ. ಹಾಗಾಗಿ ಈ 3ಕ್ಕೆ 15 ನಾವು ಕೂಡಬೇಕು. 3 + 15 18. 18ನೇ ತಾರೀಕು ಅವನು ವಾಪಸ್ ಬರಬೇಕು. ಅವನು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುವ ದಿನಾಂಕ 18/10/2011. ಅವನು ಅವರ ಚಿಕ್ಕಪ್ಪನ ಮನೆಯಿಂದ ಹೊರಡುವ ದಿನಾಂಕ 18/10/2011. 3ಕ್ಕೆ 15 ಕೂಡಿದ್ರೆ ನಮಗೆ ಉತ್ತರ ಸಿಗತ್ತೆ. ಓಕೆ, ಇಲ್ಲಿಗೆ ಕಾಲ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಅಭ್ಯಾಸಗಳು ಮುಗಿದಿದೆ. ಎಲ್ಲ ವಿವರಣೆಯೊಂದಿಗೆ ನಿಮಗೆ ಅರ್ಥವಾಗಿದೆ. ವರ್ಷವನ್ನು ಯಾವ ರೀತಿ ಕೂಡಬೇಕು, ಹಾಗೆ ಟೈಮನ್ನು ಕಾಲವನ್ನು ಯಾವ ರೀತಿ ಕೂಡಬೇಕು ಕಳಿಬೇಕು ಅನ್ನೋದನ್ನು ವಿವರವಾಗಿ ವಿವರಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದ.